ನಮಸ್ಕಾರ, ಸರ್ವರಿಗೂ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ನಾನು ಮಾತಾಡ್ತಾ ಇದ್ದೀನಿ ಮೊಹಮ್ಮದ್ ಇಮ್ರಾನ್ ಶ್ರೀರಂಗಪಟ್ಟಣದಿಂದ. ನಾನು ಶ್ರೀರಂಗಪಟ್ಟಣದ ನಾಗರಿಕ. ನಾನು ಇವತ್ತು ಈ ಟಿಪ್ಪು ಸುಲ್ತಾನ್ ವಾಕ್ ಎಸ್ಟೇಟ್ ಕಮಿಟಿ ಬಗ್ಗೆ ಇಲ್ಲಿ ನಡೆದಿರುವಂಥ ಕರ್ಮಕಾಂಡ, ಭ್ರಷ್ಟಾಚಾರ ಮತ್ತು ಎಷ್ಟೋ 4 ಜನ್ರೇಷನ್ನಿಂದ 4ನೇ ತಲೆಮಾರಿನಿಂದ ಕೂತ್ಕೊಂಡು ಲೂಟಿ ಮಾಡ್ತಾಯಿದ್ದಾರೆ, ಎಲ್ಲ ಮಾಡ್ತಾಯಿದ್ದಾರೆ. ಇದು ಕೇಳೋರಿಲ್ಲ ಹೇಳೋರಿಲ್ಲ, ಹಿಂಗೆ ಆಗೋಗಿದೆ ಸ್ವಾಮಿ ನಮ್ಮ ಕತೆ. ಸಾರ್ ನಮಸ್ಕಾರ. ನಾವು ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ, ನೀವು ನಮ್ಮ ಕರ್ನಾಟಕ ಉಪಮುಖ್ಯಮಂತ್ರಿ. ನಾವು ಉಪಮುಖ್ಯಮಂತ್ರಿ ಹಾಗೂ ನಮ್ಮ ಕಾಂಗ್ರೆಸ್ ಪ್ರೆಸಿಡೆಂಟ್ ಕೂಡ. ನೀವು ನಿಮ್ಮ ಬಗ್ಗೆ ನಮಗೆ ಅಪಾರವಾದ ನಂಬಿಕೆ ಮತ್ತು ಗೌರವ ಇದೆ. ಹಾಗೂ ನೀವು ನಮ್ಮ ಕರ್ನಾಟಕ ಬಂಡೆ ಅಂತ ಹೇಳಿ ಹೆಸರುವಾಸಿಯಾಗಿದ್ದೀರಾ. ನಾವು ಅದ್ರ ಬಗ್ಗೆ ಎಲ್ಲ ನಾವು ಹೆಮ್ಮೆ ಪಡ್ತೀವಿ. ಆ ಬಂಡೆ ಅನ್ನೋ ಹೆಸರು ಬಂದಿರೋದು ನಮ್ಮ ಜನಗಳಿಂದ. ನಿಮಗೆ ಆ ಬಿರುದು ಕೂಡ ನಮ್ಮ ಜನಗಳೇ ಕೊಟ್ಟಿರೋದು. ಯಾಕಂದರೆ ನೀವು ಆ ನ್ಯಾಯನ ನೀವು ಯಾವಾಗಲೂ ಎತ್ತಿ ಹಿಡಿತೀರ, ಅನ್ಯಾಯದ ವಿರುದ್ಧ ಬಂಡೆನೇ ಕಳಿಸ್ತೀರ. ಅದನ್ನು ನಾವು ಯಾವಾಗಲೂ ನಂಬಿಕೆ ಇಟ್ಕೊಂಡಿದ್ದೀವಿ. ಸಾರ್, ಇಲ್ಲಿ ಟಿಪ್ಪು ಸುಲ್ತಾನ್ ವಾಕ್ ಎಸ್ಟೇಟ್ ಕಮಿಟಿಲಿ ಈ 4ನೇ ತಲೆಮಾರಿಂದ 4ನೇ ಜನ್ರೇಷನ್ನಿಂದ ಯಾವ ಲೆಕ್ಕ ಕೊಡ್ತಾಯಿಲ್ಲ, ಯಾವ ಪುಕ್ಕ ಕೊಡ್ತಾಯಿಲ್ಲ, ಏನು ಕೊಡ್ತಾಯಿಲ್ಲ ಸಾರ್. ಲೂಟಿ ಮಾಡಾಕ್ಬಿಟ್ಟವ್ರೆ, ಲೂಟಿ. ಇಲ್ಲಿ ಕೂತಿರೋದು ನಿಮ್ಮ ಪ್ರೀತಿಯ ತನ್ವೀರ್ ಸೇಠ್ ಹಾಗೂ ಈ ವಾಕ್ ಮಿನಿಸ್ಟ್ರು ಏನು ಕೇಳ್ತಾ ಇಲ್ಲ ಸಾರ್. ನಾವು ಟಿಪ್ಪು ಸುಲ್ತಾನ್ ಜನತೆ ಸಾರ್. ಇಲ್ಲಿಂದ ಫಸ್ಟಿಂದ ಹಿಂದೂ ಮುಸ್ಲಿಮ್ ಎಲ್ಲರೂ ಇದ್ದೀವಿ ಸಾರ್, ಅಣ್ಣ ತಮ್ಮಂದಿರ ಥರ ಇದ್ದೀವಿ. ಇಲ್ಲಿ ಯಾರು ಲೂಟಿ ಮಾಡ್ತಾವ್ರೆ ಸರ್ ಟಿಪ್ಪು ಸುಲ್ತಾನ್ ಹೆಸ್ರು ಹೇಳ್ಕೊಂಡು ಈ ಕಮಿಟಿ ಅವರೆಲ್ಲ ಏನು ಮಾಡೋದು ಹೇಳಿ? ಶಹೀದು ಸರ್ ಅವರು, ಹಿಂದೂ ಮುಸ್ಲಿಮ್ ಎಲ್ಲ ನನ್ನ 2 ಕಣ್ಣು ಅಂತ ಹೇಳಿರೋ ಟಿಪ್ಪು ಸುಲ್ತಾನ್ ಸಾರ್. ಆ ಶಹೀದ್ ರಹಮತುಲ್ಲಾ ಹೆಸರು ಹೇಳ್ಕೊಂಡು ಇಲ್ಲಿ ಲೂಟಿ ನಡೀತಾ ಇದೆ, ಕರ್ಮಕಾಂಡ ಆಗೋಗಿದೆ. ಈ ಟಿಪ್ಪು ಸುಲ್ತಾನ್ ಜನತೆಗೆಲ್ಲ ಅನ್ಯಾಯ ಆಗ್ತಿದೆ, ನ್ಯಾಯ ಸಿಗ್ತಲ್ಲ. ಬರ್ತಾ ಇರೋವಂಥ ಜನಗಳಿಗೆಲ್ಲ ಯಾವ ಈ ರೋಡಲ್ಲಿ ಮಲಗಿಸ್ತಾರೆ ಇವರು. ಈ ಯಾವುದು ಒಂದು ಮೆಮೋರಿಯಲ್ಗೆ ಅಂತ ಹಣ ಬಂದಿರೋದಿಲ್ಲ, ಎಲ್ಲೋಯ್ತು ಅಂತ ಗೊತ್ತಾಯ್ತಾ ಇಲ್ಲ ಸಾರ್. ನಿಮ್ಮ ಕೈ ಮುಗಿತೀವಿ ಸಾರ್. ಕೇಳಿ ಸಾರ್, ಇಲ್ಲಿ ಈ 4ನೇ ಜನ್ರೇಷನಿಂದ ಈ ಬಜೆಟಲ್ಲೆಲ್ಲ ಸ್ಯಾಂಕ್ಷನ್ ಆಗೈತೆ ಸಾರ್. ಈ BJP ಗೌರ್ಮೆಂಟಲ್ಲೂ ಆಗೈತೆ, ಕಾಂಗ್ರೆಸ್ ಗೌರ್ಮೆಂಟಲ್ಲೂ ಆಗೈತೆ. ಎಲ್ಲೋಯ್ತು ಅಂತ ಹಣ ಕೇಳಿ ಸಾರ್, ನಿಮ್ಮ ಕೈ ಮುಗಿತೀವಿ ಸಾರ್. ನೀವು ಬಂಡೆ ಸಾರ್, ನೀವು ಬಂಡೆ. ಈ ಬಂಡೆ ನೀವು ನ್ಯಾಯ ಕೊಡಿಸ್ಬೇಕು ನಮಗೆ. ಇಲ್ಲಿ ಈ ಅನ್ಯಾಯ ಆಗೋಗಿದೆ ನಮಗೆ. ಇಲ್ಲಿ ನಮ್ಮ ಜನಗಳಿಗೆಲ್ಲ ಅನ್ಯಾಯ ಆಗೋಗಿದೆ. ಬರೋವಂಥ ಪ್ರವಾಸಿಗರಿಗೆಲ್ಲ ಅನ್ಯಾಯ. ರೋಡಲ್ಲಿ ಮಲಿಕೋತಾರೆ, ರೋಡಲ್ಲಿ ಊಟ ಮಾಡ್ಕೊಂಡು ಹೋಗ್ತಾವ್ರೆ ಸಾರ್. ಈ 4ನೇ ಜನ್ರೇಷನ್ನಿಂದ ಏನು ಮಾಡ್ತಾವ್ರೆ ಕೇಳಿ? ಲೂಟಿ ಮಾಡಾಕ್ಬಿಟ್ಟವ್ರೆ ಕೇಳಿ ಸಾರ್. ಅನ್ಯಾಯ ನ್ಯಾಯ ಕೊಡಿಸಿ. ನ್ಯಾಯ ಬೇಕು ನಮಗೆ. ಈ ಅನ್ಯಾಯದ ವಿರುದ್ಧ ನಮ್ಗೆ ನ್ಯಾಯ ಬೇಕು ಸಾರ್. ಯಾಕೆ ಕೇಳ್ತಾ ಇಲ್ಲ ಈ ಟಿಪ್ಪು ಸುಲ್ತಾನ್ ವಾಕ್ ಎಸ್ಟೇಟ್ ಕಮಿಟಿಲಿ? ಯಾಕೆ ಕೇಳ್ತಾ ಇಲ್ಲ? ಇದೆಲ್ಲ ನಿಮ್ಮ ಬಜೆಟು ಸಾರ್. ಈ ಪಬ್ಲಿಕ್ ಟ್ಯಾಕ್ಸ್ ಮನೇಲಿ ಬಂದಿರೋಂಥ ಹಣ, ಪಾರ್ಕಿಂಗಿಂದ ಹಣ, ಈ ಗೋಲಕ್ಕಿಂದ ಹಣ, ಈ ಚಪ್ಪಲಿಯಿಂದ ಹಣ, ಈ ಅಂಗಡಿಗಳಿಂದ ಹಣ ತೊಗೊಂಡವ್ರೆ. ಹಣ ತಗೊಂಡು ಈ ಎಷ್ಟೋ ಪ್ರಾಪರ್ಟಿಗಳೆಲ್ಲ ಈ ಕಮಿಟಿಲೆಲ್ಲ ಮಾರ್ಬಿಟ್ಟವ್ರೆ. ಈ ವಕ್ಫ್ ಬೋರ್ಡಲ್ಲೆಲ್ಲ ಮಾರ್ಬಿಟ್ಟವ್ರೆ. ಇಲ್ಲಿ ಈ ವಕ್ಫ್ ಬೋರ್ಡವರು ಈ ಸಂವಿಧಾನದ ಪ್ರಕಾರ ಕೆಲಸ ಮಾಡ್ತಾಯಿಲ್ಲ, ಅನ್ಯಾಯ ಮಾಡ್ತಾಯಿದ್ದಾರೆ. ಆ ವಕ್ಫ್ ಆಫೀಸರ್ ಕೇಳಿದ್ರೆ ನಮಗೇನು ಗೊತ್ತಿಲ್ಲ ಅಂತಾನೆ, ಅಲ್ಲೆಲ್ಲ ಹೋಗಿ ಸ್ಟ್ರೈಕ್ ಮಾಡ್ಕೊಳ್ಳಿ, ಅಲ್ಲೇ ಹೋಗಿ ಮಾಡ್ಕೊಳ್ಳಿ, ಆ ವಾಕ್ ಎಸ್ಟೇಟಲ್ಲಿ ಕೇಳ್ಕೊಳ್ಳಿ ಅಂತಾರೆ. ಇವರೆಲ್ಲ ಸಂವಿಧಾನ ಬಹಿರವಾಗಿ ಕೆಲಸ ಮಾಡ್ತಾವ್ರೆ, ಸಂವಿಧಾನ ವಿರುದ್ಧವಾಗಿ ಕೆಲಸ ಮಾಡ್ತಾವ್ರೆ, ಸಂವಿಧಾನದ ಪ್ರಕಾರ ಕೆಲಸ ಮಾಡ್ತಾಯಿಲ್ಲ. ನಾವು ಎಲ್ಲೋಗ್ಬೇಕು ಅಣ್ಣ? ಡಿ.ಕೆ. ಶಿವಕುಮಾರ್ ಅಣ್ಣ, ಏಣ ನೀನು ಅಣ್ಣ? ನೀವೆಲ್ಲ ನಮ್ಮ ನ್ಯಾಯಪುರ, ನಮ್ಮ ಬ್ರದರು ಅಂತೀರ ನಮಗೆ ಅಣ್ಣ. ದಯವಿಟ್ಟು ಅಣ್ಣ ಈ ಬಗ್ಗೆ ಇಲ್ಲಿ ಕೇಳೋಣ. ನಮಗೆ ನ್ಯಾಯ ಬೇಕು ಕಣ. ನಾವು ಇವ್ರಿಗೆಲ್ಲ ಈ ಟರ್ಮ್ಸ್ ಅಗೇನ್ಸ್ಟ್ ಕೂತ್ಕೊಂಡವ್ರೆ ಕಾರಣ. ಇವರೆಲ್ಲ ನ್ಯಾಯದ ಪರ ಇರೋರಲ್ಲ, ಅನ್ಯಾಯದ ಪರ ಇರೋರು ಇವ್ರು ಕೇಳೋಣ. ಇವ್ರಿಗೆ ನಿಮ್ಮ ಪಕ್ಕದಲ್ಲಿ ನಿಂತವ್ರಲ್ಲ, ಇವ್ರು ಕೇಳೋಣ. ಇವ್ರಿಗೆ ಯಾಕಣ್ಣ ನಮಗೆ ಹಿಂಗೆ ಗೋಳಾಕೋತಾರೆ ಜನಗಳಿಗೆಲ್ಲ? ಎಲ್ಲೋಯ್ತು ಅಂತ ಕೇಳೋಣ. ಅದು ಯಾರೋ ಸೆಕ್ರೆಟ್ರಿ ಅವನೇ ಕಣ, ಕೋರ್ಟ್ಗೆ ಹೋಗಿ ಅಂತಾನೆ ಅವನು ಯಾರೋ ಇರ್ಫಾನ್ ಅಹಮದ್ ಸೆಕ್ರೆಟ್ರಿ ಟಿಪ್ಪು ಸುಲ್ತಾನ್ ವಾಕ್ ಎಸ್ಟೇಟ್ ಕಣಣ್ಣ. ಏನಣ್ಣ 4 ಜನ್ರೇಷನಿಂದ ಕೂರಿಸ್ಕೊಬಿಟ್ಟವ್ರಲ್ಲಣ್ಣ. ಯಾಕಣ್ಣ ನಾವು ಏನಣ್ಣ ಮಾಡೋದು? ಎಲ್ಲೋಗ್ಬೇಕಣ್ಣ? ನಿಮ್ಮ ಕೈ ಮುಗಿತೀವಿ. ಏನು ಮಾಡ್ಬೇಕು ಹೇಳ್ರಿ ನಾವು? ಎಲ್ಲೋಗ್ಬೇಕು? ಇಡಿ ಐತೆ, ಲೋಕಾಯುಕ್ತ ಐತೆ, ಅದು ಏನೇನೋ ಐತಲ್ಲಣ್ಣ. ಇವ್ರಿಗೆಲ್ಲ ಕಳ್ಸೋಣ
ಇಲ್ಲಿ ಟಿಪ್ಪು ಸುಲ್ತಾನ್ ವಕ್ ಎಸ್ಟೇಟ್ ಹತ್ರ ಇಲ್ಲಿ ಕಮಿಟಿಲಿ ಕಳ್ಸೋಣ ಇಲ್ಲಿ ಇದೆಲ್ಲ ಎಲ್ಲೆಲ್ಲಿ ಹೋಯ್ತು ಕೇಳೋಣ ರೋಡ್ಗೆ ಹೋಗೈತೆ ಪ್ರಾಪರ್ಟಿ ಕೇಳೋಣ ಅದೆಲ್ಲ ರೋಡ್ಗೆ ಹೋಗಿರೋ ವಕ್ ಬೋರ್ಡಲ್ಲೆಲ್ಲ ಎಲ್ಲಿ ಡಿಪಾಸಿಟ್ ಮಾಡ್ಕೋರ ಕೇಳೋಣ ಕೋಟ್ಯಾಂತರ ರೂಪಾಯಿ ಎಲ್ಲೋಯ್ತು ಅಂತ ಕೇಳೋಣ ನಮ್ಮ ಜನಗಳ ದುಡ್ಡು ಕೇಳೋಣ ಅದೆಲ್ಲ ನಾವೆಲ್ಲ ಟ್ಯಾಕ್ಸ್ ಕಟ್ಟಿದ್ದೀವಿ ಈ ಪೆಟ್ರೋಲಿಂದ ಕಟ್ಟಿದ್ದೀವಿ ಅಣ್ಣ ಟೂತ್ ಪೇಸ್ಟಿಂದ ಕಟ್ಟಿದ್ದೀವಿ ಕಣ ನಿಮ್ಮ ಕೈ ಮುಗಿತೀನಿ ಅಣ್ಣ ಕೇಳೋಣ ನೀವು ಎಲ್ಲೋಗ್ಬೇಕಣ್ಣ ನಾವು ಅಣ್ಣ ನೀವು ನಮ್ಮ ಕರ್ನಾಟಕದ ಚೀಫ್ ಉಪಮುಖ್ಯಮಂತ್ರಿ ನೀವು ಕೇಳಬೇಕು ನೀವು ಚೀಫ್ ಮಿನಿಸ್ಟ್ರ್ ಆಗಿ ನಮಗೇನು ಅಭ್ಯಂತರ ಇಲ್ಲ ದಯವಿಟ್ಟು ಈ ಉತ್ತರ ಕೊಡಿಸಿ